ಭಾರತ ಜನನಿಯ ತನು ಜಾತೆ ತೈರಪ ಹೊಯ್ಸಳರಾಡಿದ ನಾಡು ದಂಗನ ಜಗನರ ನೆಚ್ಚಿನ ಬೀಡು ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸಲ್ವೇಕರ ಭಾರತ ಜನನಿಯ ತನು ಜಾತೆ ಪಾರಸೀಕ ಜನರು ಜ್ಞಾನ ಜನಗಣ ಓದುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುರಿತಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತಂಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಸಂವಿಧಾನದ ಶಿಲ್ಪಿಯಾದಂಥ ಅಂಬೇಡ್ಕರ್ ಅವರು ಒಂದು ಬರೆದಂಥ ನಮ್ಮ ಬೃಹತ್ ದೇಶದ ಮತ್ತು ಪ್ರಜಾಪ್ರಭುತ್ವದ ಒಂದು ಕೀಲಿಕೆಯನ್ನು ನಮ್ಮ ದೇಶಕ್ಕೆ ತಂದು ಕೊಟ್ಟಂಥ ಸಂವಿಧಾನವನ್ನು ಇವತ್ತು ನಾವು ಅಂಗೀಕಾರ ಮಾಡಿಕೊಂಡಿದ್ದು. ಇದನ್ನು 26ನೇ ತಾರೀಕಿನೇ ಅಂಗೀಕಾರ ಮಾಡಿಕೊಂಡಿದ್ದ ಉದ್ದೇಶ ಏನಂದ್ರೆ ಲಾಹೋರ್ ಅಧಿವೇಶನದಲ್ಲಿ ಏನು ಅವತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಘೋಷಣೆ ಮಾಡಿದ ಒಂದು ಪ್ರಯುಕ್ತವಾಗಿ ಇವತ್ತು ಈ ದಿವಸ ನಮ್ಮ ಸಂವಿಧಾನದಲ್ಲಿ ಅಂಗೀಕಾರ ಮಾಡಿಕೊಂಡು ನಮ್ಮ ಒಂದು ಆಡಳಿತವನ್ನು ಸುಸ್ಥಿತಿಯಲ್ಲಿ ಜಾರಿಗೆ ತಂದಂಥ ದಿನ. ಹೀಗಾಗಿ ನಾವು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಮಾನತೆಯನ್ನು ಇವತ್ತು ನಾವು ಜನವರಿ 26ರಿಂದ ಅಧಿಕೃತವಾಗಿ ಆಚರಣೆ ಮಾಡ್ಕೊಂಡಂಥ ದಿನ ಆಗಿ ಇವತ್ತು ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೀಗಾಗಿ ಮತ್ತೊಮ್ಮೆ ತಮಗೆಲ್ಲ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ 76ನೇಯ ಈ ಗಣರಾಜ್ಯೋತ್ಸವವನ್ನು ಇಡೀ ದೇಶಾದ್ಯಂತ ಬಹಳ ಹೆಮ್ಮೆಯಿಂದ ಗೌರವದಿಂದ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. 1949 ನವೆಂಬರ್ 26ರಂದು ಏನು ಪವಿತ್ರವಾದ ನಮ್ಮ ದೇಶದ ಸಂವಿಧಾನವನ್ನ ರಚಿಸಿ 1950 ಜನವರಿ 26ರಂದು ಈ ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ತಳಹಾದಿ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪವಿತ್ರವಾದ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಕಳೆದ 76 ವರ್ಷದಿಂದ ಬಹಳ ಸಂತೋಷದಿಂದ ಸಂಭ್ರಮದಿಂದ ನಾವು ಈ ದೇಶಗಳ ಪ್ರಜೆಗಳಾಗಿ ಇದ್ದೀವಿ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಕೇವಲ ಆಗಸ್ಟ್ 15 ಜನವರಿ 26ರಂದೇ ನಾವು ಬಹಳ ಸಂಭ್ರಮದಿಂದ ಆಚರಿಸಿ ಮಲಗಿದರೆ ಸಾಧ್ಯ. ಭಾರತ ದೇಶದ ಪ್ರಜೆಗಳಾದಂತ ನಾವು ನಮ್ಮ ಹುತಾತ್ಮರನ್ನ ದಿಗ್ಗಜರನ್ನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನದಿಂದ ಏನು ಕೊಡುಗೆಯಾಗಿ ನಮಗೆ ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಆ ಎಲ್ಲ ದಿಗ್ಗಜರಿಗೆ ಮಹಾತ್ಮರಿಗೆ ಇವತ್ತು ನಾವೆಲ್ಲ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸಬೇಕಾಗತ್ತೆ. ಅರ್ಪಿಸೋಣ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಉಚಿತವಾಗಿ ಕೊಟ್ಟಂತ ಸ್ವಾತಂತ್ರ್ಯ ಅಲ್ಲ, ಇದು ಕೊಡುಗೆಯಾಗಿ ಕೊಟ್ಟಂತ ಒಂದು ಸ್ವಾತಂತ್ರ್ಯ. ಅದ್ರ ಜೊತೆಗೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೋಡ ಸಮಿತಿಯ ಅಧ್ಯಕ್ಷರಾಗಿ ಇವತ್ತೇನು ಪ್ರಜಾಪ್ರಭುತ್ವ ಅನ್ನೋ ಒಂದು ವ್ಯವಸ್ಥೆಯನ್ನು ತಂದು ಈ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಹಿಂದೆ ಎನ್ನುವ ಒಂದು ಪವಿತ್ರವಾದ ಈ ಸಂವಿಧಾನದ ಗ್ರಂಥವನ್ನು ರಚಿಸಿ ನಮಗೆಲ್ಲರಿಗೂ ಅದರ ಅಭಿರುಚಿಯನ್ನ ಇವತ್ತು ಅನುಭವಿಸಿ ಕಳೆದ 76 ವರ್ಷದಿಂದ ನಾವು ಸ್ವಾತಂತ್ರ್ಯದ ಒಂದು ಕಿಚ್ಚನ್ನ ಸ್ವಾತಂತ್ರ್ಯದ ಮನಸ್ಸಿನಿಂದ ನಾವು ಸ್ವಾತಂತ್ರ್ಯದ ದೇಶದಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಬಹುತೇಕ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಯಾವ ಮನಸ್ಸಿಗೆ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ ಅನ್ನೋ ಮನಸ್ಸನ್ನ ನಾವು ಈ ವೇದಿಕೆ ಮುಖಾಂತರ ಭಾರತೀಯ ಪ್ರಜೆಯಾಗಿ ನಾವು ಧಿಕ್ಕರಿಸಬೇಕಾಗತ್ತೆ, ಖಂಡಿಸಬೇಕಾಗತ್ತೆ. ಯಾಕಂದ್ರೆ ಕೆಲವಷ್ಟು ರಾಷ್ಟ್ರಬದ್ಧ ಹಿತಾಸಕ್ತಿಗಳು
ಏನು ಸಂವಿಧಾನದ ಅಡಿಯಲ್ಲಿ ಕಳೆದ 76 ವರ್ಷದ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅನುಭವಿಸಿ ಸಂವಿಧಾನದ ರಚನೆ ಮಾಡಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ವಿರೋಧವಾಗಿ ಮಾತಾಡೋದನ್ನ ನೋಡಿದ್ರೆ ಇವತ್ತು ಎಲ್ಲಿ ಈ ಭಾರತ ದೇಶದ ಪ್ರಜೆಗಳು ಅಥವಾ ಬೇರೆ ದೇಶದ ಪ್ರಜೆಗಳು ಅನ್ನೋದನ್ನ ನಾವು ಒಂದಿಷ್ಟು ವಿಚಾರ ಮಾಡುವಂತ ಸಂದರ್ಭ ನಮಗೆ ಒದಗಿದೆ. ಯಾಕಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅನ್ನೋದು, ಸಂವಿಧಾನದ ವಿರೋಧ, ಸಂವಿಧಾನದ ರಚಿಸುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಇವತ್ತು ವಿರೋಧ ಮಾತಾಡುವಂತದ್ದನ್ನ ನಾವೆಲ್ಲ ಖಂಡಿಸ್ತಾ ಇದ್ರೆ ನಾವು ನಿಜವಾಗಲೂ ಈ ಭಾರತದ ಪ್ರಜೆಗಳಾಗಿ ಇರೋದಕ್ಕೆ ಅರ್ಹ ಅಲ್ಲ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗುತ್ತೆ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಬಹಳಷ್ಟು ಸಮಯ ಆಗಿದೆ. ನಮ್ಮ ವಿದ್ಯಾರ್ಥಿನಿಯರು ಈ ಒಂದು ಸಂಭ್ರಮವನ್ನ ಅತ್ಯಂತ ಇವತ್ತು ಸಂತೋಷದಿಂದ ತಾವೆಲ್ಲ ಆಚರಿಸೋದಕ್ಕೆ ಇಲ್ಲಿ ಬಂದಿದ್ದೀರಿ. ಆ ಕಾರಣಕ್ಕೆ ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ 100 ವರ್ಷಗಳ ಕಾಲ ಇದೇ ಪವಿತ್ರವಾದ ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಏನು ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಎನ್ನುವ ಒಂದು ಘೋಷಣೆಯಿಂದ ಮುಂದೆ 100 ವರ್ಷಗಳ ಕಾಲ ನಾವು ನಡೆಯುವಂತವ್ರು ಆಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಶಕ್ತಿಗೆ, ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ನಾವೆಲ್ಲರೂ ಭಾರತ ದೇಶದ ಪವಿತ್ರವಾದ ಸಂವಿಧಾನಕ್ಕೆ ನಮ್ಮ ಹಣೆಯನ್ನು ಮಣದು ನಾವೆಲ್ಲ ನಡೆಯುವಂತವ್ರು ಆಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ 76ನೇಯ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಕೋರ್ತಾ ನನ್ನ